ಎಲ್ಲರೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಿಲ್ HCG ಇಂಜೆಕ್ಷನ್ ಅಫೆಕ್ಟ್ಸ್ ಪ್ರೆಗ್ನೆನ್ಸಿ ಕಿಟ್ ರಿಸಲ್ಟ್ಸ್ ಅಂತಂದರೆ ಆ್ಯಸ್ ಅ ಪಾರ್ಟ್ ಆಫ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ನೀವು HCG ಇಂಜೆಕ್ಷನ್ ತೊಗೊಂಡಿದ್ದೀರಾ ಆ್ಯಂಡ್ ಕಿಟ್ಟಲ್ಲಿ ನಾವು ಟೆಸ್ಟ್ ಮಾಡಿದ್ರೆ ಆ ಇಂಜೆಕ್ಷನ್ ಎಫೆಕ್ಟಿಂದ ಕಿಟ್ಟಲ್ಲಿ ತೋರಿಸುವಂತಹ ರಿಸಲ್ಟ್ಸು ಏನಾದರೂ ವೇರಿ ಆಗುತ್ತಾ, ಏನಾದರೂ ಚೇಂಜ್ ಆಗುತ್ತಾ, ಸುಳ್ಳೆ ಪಾಸಿಟಿವ್ ತೋರಿಸುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಹೌದು. ಯಾಕೆ ಅಂತಂತಂದರೆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಏನಿರುತ್ತಲ್ಲ ಅದರಲ್ಲಿ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಯೂರಿನಲ್ಲಿ ಇರುವಂತಹ HCG ಅಂಶನ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಡಿಟೆಕ್ಟರ್ ಇಟ್ಟಿರ್ತಾರೆ. ಓಕೆ, ಡಿಟೆಕ್ಟರ್ ಅಂತಂತ ಈಗ ಹೆಂಗೆ ಬೇರೆ ಥರ ಮಷಿನ್ ಅಲ್ಲ, ಒಂದು ಸ್ಟ್ರಿಪ್ಪಲ್ಲೇ ಇಟ್ಟಿರ್ತಾರೆ. ಓಕೆ, HCG ನಮ್ಮ ಯೂರಿನಲ್ಲಿ HCG ಇತ್ತು ಅಂತಂತಂದರೆ ಆ ಲೈನ್ ಪಾಸಿಟಿವ್, ಆ ಲೈನ್ ಡಾರ್ಕ್ ಆಗೋ ಹಾಗೆ ಮಾಡಿ ಅದೊಂದು ಸ್ಟ್ರಿಪ್ನ ರೆಡಿ ಮಾಡಿರ್ತಾರೆ. ಓಕೆ, ಮೇಲ್ಗಡೆ ಸುಮ್ಮನೆ ಪ್ಲಾಸ್ಟಿಕ್ಕಿಂದ ಒಂದು ಕೇಸ್ ಮಾಡಿರ್ತಾರೆ ಅಷ್ಟೇ, ಒಳಗಡೆಗೆ ಒಂದು ಸ್ಟ್ರಿಪ್ ಅಷ್ಟೇ ಅದು ಇರೋದು. ಸೊ ಅದರಲ್ಲಿ ಏನು ಮಾಡಿರ್ತಾರೆ, ನಮ್ಮ ಯೂರಿನಲ್ಲಿ ಇರುವಂತಹ HCGನ ಡಿಟೆಕ್ಟ್ ಮಾಡುವಂಥದ್ದು ಅಥವಾ HCG ಇತ್ತು ಅಂದ ತಕ್ಷಣ ಅದು ಡಾರ್ಕ್ ಆಗೋ ಹಂಗೆ ಒಂದು ಸ್ಟ್ರಿಪ್ನ ರೆಡಿ ಮಾಡಿ ಆ ಕಿಟ್ಟಲ್ಲಿ ಹಾಕಿಟ್ಟಿರ್ತಾರೆ. ಓಕೆ, ಸೊ ಬೇಸಿಕಲಿ ನಮ್ಮ ಯೂರಿನಲ್ಲಿ ಇರುವಂತಹ HCG ಅಂಶನ ಈ ಕಿಟ್ ಡಿಟೆಕ್ಟ್ ಮಾಡುತ್ತೆ. ನಾವೀಗ HCG ಇಂಜೆಕ್ಷನ್ ತಗೊಂಡ ಮೇಲೆ ಭಾಳ ಬೇಗ ಏನಾದ್ರೂ ಟೆಸ್ಟ್ ಮಾಡಿದ್ವಿ ಅಂತಂತಂದರೆ ಆಬ್ವಿಯಸ್ಲಿ ಫಾಲ್ಸ್ ರಿಸಲ್ಟ್ಸ್ ಬರುತ್ತೆ. ದೋ ಯು ಆರ್ ನಾಟ್ ಪ್ರೆಗ್ನೆಂಟ್, ಫಾಲ್ಸ್ ಟೆಸ್ಟ್ ರಿಸಲ್ಟ್ಸ್ ಬರುತ್ತೆ, ಫಾಲ್ಸ್ ಪಾಸಿಟಿವ್ ಅಂತ ತೋರಿಸುತ್ತೆ ಕಿಟ್ಟಲ್ಲಿ. ಯಾಕೆ? ಇಟ್ ಇಸ್ ಬಿಕಾಸ್ ಆಫ್ ದ HCG, ನೀವು ಯಾವ ಇಂಜೆಕ್ಷನ್ ತೊಗೊಂಡಿದ್ದೀರಲ್ಲ ಅದರ ರಿಸಲ್ಟ್ ಅದು. ಓಕೆ, ಆದರೆ ನಿಮ್ಮ ದೇಹದಲ್ಲಿ HCG ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಅದರದ್ದಲ್ಲ ಅದು. ಓಕೆ, ಸೊ ಈ ಥರ ಯಾವಾಗ ಆಗುತ್ತೆ ಅಂತಂತಂದರೆ ಯಾವುದೇ ಒಂದು HCG ಇಂಜೆಕ್ಷನ್ ತೊಗೊಂಡ್ರೆ ಡಿಪೆಂಡಿಂಗ್ ಆನ್ ದ ಡೋಸ್ ಅಂತಂದರೆ 5000 ಯೂನಿಟ್ಸ್ ತೊಗೊಂಡ್ರು 10,000 ಯೂನಿಟ್ಸ್ ತೊಗೊಂಡ್ರು ಡಿಪೆಂಡಿಂಗ್ ಆನ್ ದ ಡೋಸ್ ಮ್ಯಾಕ್ಸಿಮಮ್ 14 ಡೇಸ್ವರೆಗೂ ಟೆಸ್ಟ್ ಮಾಡಬೇಡಿ ಅಂತ ಹೇಳಿರ್ತಾರೆ. ಯಾಕೆ ಅಂತಂತಂದರೆ 14 ಡೇಸ್ವರೆಗೂ ನೀವು ತೊಗೊಂಡಿರೋ ಅಂತಹ HCG ಇಂಜೆಕ್ಷನ್ನೇನ ಎಫೆಕ್ಟ್ ಇರುತ್ತೆ. ಓಕೆ, ಸೊ ಆ ಎಫೆಕ್ಟ್ ಯಾವಾಗ ಮುಗಿಯುತ್ತೆ? 14 ಡೇಸ್ವರೆಗೂ ಆದಮೇಲೆ, 14 ಡೇಸ್ ಆದಮೇಲೆ ಮುಗಿಯುತ್ತೆ. ಸೊ ಅದು ಆದಮೇಲೆ ನಿಮ್ಮ ಪೀರಿಯಡ್ಸ್ ಮಿಸ್ ಆದಮೇಲೆ ಯೂಶ್ವಲ್ ಆಗಿ 10 ಡೇಸಿಗೆ, ಪೀರಿಯಡ್ಸ್ ಮಿಸ್ ಆದ 10 ಡೇಸಿಗೆ ತೊಗೋಬೇಕು ಪ್ರೆಗ್ನೆನ್ಸಿ ಟೆಸ್ಟ್ನ. ಓಕೆ, ಸೊ ಡಿಪೆಂಡಿಂಗ್ ಆನ್ ದ ಡೋಸ್ ಅಂತ ಆಲ್ರೆಡಿ ಹೇಳಿದೆ ಅಲ್ವಾ. ಸೊ ಯಾವಾಗ ಇದು 10,000 ಯೂನಿಟ್ಸ್ಗಿಂತ ಜಾಸ್ತಿ ಇತ್ತು ಅಂತಂತಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ HCG ಅಫೆಕ್ಟ್. ಓಕೆ, ಸೊ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋ ಆಧಾರದ ಮೇಲೆ ನಿಮ್ಮ ದೇಹದ ಮೇಲೆ HCG ಎಫೆಕ್ಟ್ ಇರುತ್ತೆ. ಯೂಶ್ವಲ್ ಆಗಿ 5,000 to 10,000 ಯೂನಿಟ್ಸ್ ಅಷ್ಟು ಕೊಟ್ಟಿರ್ತಾರೆ. ಸೊ ಅದರ ಎಫೆಕ್ಟು ಮ್ಯಾಕ್ಸಿಮಮ್ 14 ಡೇಸ್ವರೆಗೂ ಇರುತ್ತೆ, 7 to 14 ಡೇಸ್. ಅಥವಾ ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ಯಾವಾಗ ತೊಗೋಬೇಕು, ಕಿಟ್ನಲ್ಲಿ ಯಾವಾಗ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ, ಅಲ್ಲಿವರೆಗೂ ಮಾಡೋ ಹಾಗಿಲ್ಲ. ಓಕೆ, ಬಟ್ ಯೂಶ್ವಲ್ ಪ್ರಾಕ್ಟೀಸ್ ಪ್ರಕಾರ HCG ಇಂಜೆಕ್ಷನ್ನ ತೊಗೊಂಡ 14 ಡೇಸ್ ಆದ ಮೇಲೆ ನೀವು ಟೆಸ್ಟ್ ಮಾಡ್ಬೋದು. ಬಟ್ ಟು ಬಿ ಆನ್ ಸೇಫರ್ ಸೈಡ್ ನಿಮ್ಮ ಪೀರಿಯಡ್ಸ್ ಮಿಸ್ ಆದ 10 ಡೇಸಿಗೆ ಚೆಕ್ ಮಾಡೋದ್ರಿಂದ ನಿಮಗೆ ಅಕ್ಯುರೇಟ್ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಬ್ಲಡ್ ಟೆಸ್ಟ್ ಮೇಲೂ ಕೂಡ ಇದು ನಾನು ಇಷ್ಟೊತ್ತವರೆಗೂ ಹೇಳಿದ್ದು ಯೂರಿನ್ ಟೆಸ್ಟ್. ಓಕೆ, ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಏನು ಬರುತ್ತಲ್ಲ ಅದು ಯೂರಿನ್ ಟೆಸ್ಟ್. ಬಟ್ ಬ್ಲಡ್ ಟೆಸ್ಟ್ ಮೇಲೂ ಕೂಡ ಇದು ಅಫೆಕ್ಟ್ ಆಗುತ್ತೆ. ಯಾರಿಗೆ ತುಂಬಾ ಲೈಕ್ ಇಲ್ಲ ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇಲ್ಲ, ಮಾಡಿಸ್ಬಿಡ್ತೀನಿ, ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಇನ್ನೂ ಅಕ್ಯುರೇಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ವ, ಸೊ ಮಾಡಿಸ್ಬಿಡೋಣ ಅಂತಂತ ಹೇಳಿ ಏನಾದರೂ ನೀವು ಸಿರಮ್ HCG ಟೆಸ್ಟ್ನ ಮಾಡಿಸಿದ್ರಿ ಅಂತಂದರೆ, ಬ್ಲಡ್ನಲ್ಲಿ ಇರುವಂತಹ HCG ಟೆಸ್ಟ್ನ ಮಾಡಿಸಿದ್ರಿ ಅಂತಂತಂದರೆ HCG ಇಂಜೆಕ್ಷನ್ ಏನು ತೊಗೊಂಡಿರ್ತೀರಲ್ಲ ಅದರ ಎಫೆಕ್ಟು ಈ ಟೆಸ್ಟ್ ಮೇಲೆ ಕೂಡ ಆಗುತ್ತೆ. ಓಕೆ, ಸೊ ನೀವು HCG ಇಂಜೆಕ್ಷನ್ ತೊಗೊಂಡ್ಮೇಲೆ ಯೂರಿನ್ ಟೆಸ್ಟ್ ಆಗಲಿ ಬ್ಲಡ್ ಟೆಸ್ಟ್ ಆಗಲಿ ಎರಡರ ಮೇಲೂ ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮಿನಿಮಮ್ 14 ಡೇಸ್ವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಟೆಸ್ಟ್ ಮಾಡಬೇಕು. ಓಕೆ, ಇನ್ ಕೇಸ್ ನೀವು ಬ್ಲಡ್ ಟೆಸ್ಟ್ HCG ಟೆಸ್ಟ್ ಮಾಡಿಸಿದ್ರಿ ಅಂತಂತಂದ್ರೂ ಕೂಡ ಡಾಕ್ಟರ್ಸ್ ಏನು ಮಾಡ್ತಾರೆ, ಆಫ್ಟರ್ 48 ಅವರ್ಸು ರಿಪೀಟ್ ಮಾಡಿ ಈ ಟೆಸ್ಟ್ನ ಅಂತ ಹೇಳ್ತಾರೆ. ಯಾಕೆ ಅಂತಂತಂದರೆ 48 ಅವರ್ಸಿಗೆ ಎಷ್ಟು ನಿಮ್ಮ HCG ಇರಬೇಕು ಅದು ಡಬಲ್ ಆಗಿರುತ್ತೆ. ಓಕೆ, ಸೊ ಆವಾಗ ಮಾತ್ರ ಕನ್ಫರ್ಮೇಷನ್ ಸಿಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ಲಿ ನಿಮಗೆ ಎಷ್ಟು ವೀಕ್ಸ್ ಆಗಿದೆ ಅನ್ನೋ ಆಧಾರದ ಮೇಲೆ HCG ಲೆವೆಲ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಹೇಗೆ ಹೋಗ್ತಾ ಇದೆ ಪ್ರೆಗ್ನೆನ್ಸಿ ಅನ್ನೋದನ್ನು ಹೇಳ್ತಾರೆ. ಓಕೆ, ಪಾಸಿಟಿವಾ, ಹೆಲ್ದಿ ಆಗಿದೆನಾ ಇಲ್ವಾ ಅನ್ನೋದನ್ನೆಲ್ಲ ಡಾಕ್ಟರ್ ಡಿಸೈಡ್ ಮಾಡಿ ಹೇಳ್ತಾರೆ. ಓಕೆ, ಆ್ಯಂಡ್ ಸಿಮ್ಟಮ್ಸಿಗೆ ಬಂದರೆ HCG ಇಂಜೆಕ್ಷನ್ ತೊಗೊಂಡವಾಗ ಏನೆಲ್ಲ ಸಿಮ್ಟಮ್ಸ್ ಆಗುತ್ತೆ
ಲೈಕ್ ವಾಂತಿ ಬರೋ ಹಾಗಾಗೋದು, ಸುಸ್ತಾಗೋದು, ಹಗಲೆಲ್ಲ ಸುಸ್ಸು ಬರೋದಾಗಿರಬಹುದು, ಆಮೇಲೆ ವಾಸನೆ ಸೇರಲ್ಲ ಅನ್ನೋದಾಗಿರ್ಬೋದು, ಲೈಟ್ ಕ್ರ್ಯಾಂಪ್ಸ್ ಆಗಿರಬಹುದು. ಇದೆಲ್ಲ ಸಿಮ್ಟಮ್ಸು HCGಯಿಂದನೇ ಆಗೋವಂಥದ್ದು. ಓಕೆ, ನೀವು ಇಂಜೆಕ್ಷನ್ ತೊಗೊಂಡವಾಗ ಅದ್ರದ್ದು ಇದೇ ಎಫೆಕ್ಟ್ಸ್ ಇರುತ್ತೆ. ನೀವು ಪ್ರೆಗ್ನೆಂಟ್ ಆದವಾಗ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಕೂಡ ಇದೇ ಆಗಿರುತ್ತೆ. ಓಕೆ, ಯಾಕೆ ಅಂತಂತಂದರೆ ಎರಡೂ ಟೈಮಲ್ಲೂ ಈ ಸಿಮ್ಟಮ್ಸ್ ಆಗೋದು HCG ಹಾರ್ಮೋನಿಂದನೇ. ಓಕೆ, ಇಂಜೆಕ್ಷನ್ನಿಂದನೂ ನೀವು HCG ಹಾರ್ಮೋನೇ ರಿಸೀವ್ ಮಾಡ್ಕೊಂಡಿರ್ತೀರ ಆ್ಯಂಡ್ ಪ್ರೆಗ್ನೆಂಟ್ ಆದವಾಗಲೂ ನಿಮ್ಮ ದೇಹದಲ್ಲಿ HCG ಹಾರ್ಮೋನೇ ಇರುತ್ತೆ. ಸೊ ಎರಡರದ್ದು ಸಿಮಿಲರ್ ಸಿಮ್ಟಮ್ಸ್ ಇರುತ್ತೆ. ಸೊ ಹಾಗಾಗಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ನಾನು ಕನ್ಸೀವ್ ಆಗಿರಬಹುದು ಅನ್ನೋಂತಹ ಬ್ರೆಸ್ಟ್ ಟೆಂಡರ್ನೆಸ್ ಆಗಿರಬಹುದು. ಸೊ ಇದು ಎಲ್ಲನೂ ಸಿಮಿಲರ್ ಸಿಮ್ಟಮ್ಸ್ ಯಾಕಿರುತ್ತೆ ಅಂತಂತಂದರೆ ಈ ಸಿಮ್ಟಮ್ಸ್ಗೆ ಆಗೋದಕ್ಕೆ ಕಾರಣನೇ HCG. ಓಕೆ, ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲಿ ಇರುವಂತಹ HCGನೂ ಆಗಿರಬಹುದು ಅಥವಾ ಇಂಜೆಕ್ಷನ್ನಿಂದ HCG ಬಂದಿರಬಹುದು. ಓಕೆ, ಸೊ ಯಾವುದಕ್ಕೂ ತುಂಬ ಬೇಗ ಟೆಸ್ಟ್ ತೊಗೊಳೋದಕ್ಕಿಂತ ಡೌಟೂ ಇರುತ್ತೆ ಆ್ಯಂಡ್ ಈಗರ್ನೆಸ್, ಆಯಿತಾ, ತಿಳ್ಕೊಬೇಕು ಅನ್ನೋದು ಏನಾಗ್ತಾ ಇದೆ ಅನ್ನೋದು ಆ ಥರ ಸಿಮ್ಟಮ್ಸ್ ಎಲ್ಲ ಕಾಣಿಸ್ದವಾಗ ಒಂದು ಹೋಪ್ ಕೂಡ ಇರುತ್ತೆ, ಇದ್ದಿರಬಹುದು ಅಂತಂತ ಹೇಳಿ. ಸೊ ಅದಕ್ಕೋಸ್ಕರ ಟೆಸ್ಟೂ ತೊಗೊತಾರೆ. ಬಟ್ 14 ಡೇಸ್ವರೆಗೂ HCG ಇಂಜೆಕ್ಷನ್ ತೊಗೊಂಡಿದ್ರೆ 14 ಡೇಸ್ವರೆಗೂ ಮಿನಿಮಮ್ ವೆಯ್ಟ್ ಮಾಡಿ ಅದಾದಮೇಲೆ ಟೆಸ್ಟ್ ತೊಗೋಬೇಕು ಯೂಶ್ವಲಾಗಿ. ಓಕೆ, ಇಲ್ಲ ಅಂತಂತಂದರೆ ಟು ಬಿ ಆನ್ ಸೇಫರ್ ಸೈಡ್ ಮಿನಿಮಮ್ ನಿಮ್ಮ ಪೀರಿಯಡ್ಸ್ ಮಿಸ್ ಆದಮೇಲೆ 10 ಡೇಸಿಗೆ ಟೆಸ್ಟ್ ತೊಗೋಬೇಕು. ಓಕೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇರುತ್ತೆ, ಯಾವಾಗಲೂ ಪೀರಿಯಡ್ಸ್ ಯಾವಾಗಲೂ ಮಿಸ್ ಆಗ್ತಾನೆ ಇರುತ್ತೆ. ಅಂಥವ್ರಿಗೆಲ್ಲ ಏನು ಅಂತಂತಂದರೆ 14 ಡೇಸ್ ಆದಮೇಲೆ ಇಂಜೆಕ್ಷನ್ನಿಂದ 14 ಡೇಸ್ ಅಲ್ಲಿಂದ 10 ಡೇಸ್ ಬಿಟ್ಟು ಚೆಕ್ ಮಾಡಿದ್ರೆ ಕಿಟ್ಟಲ್ಲಿ ಚೆಕ್ ಮಾಡಿದ್ರೆ ಅಕ್ಯುರೇಟಾಗಿ ಗೊತ್ತಾಗುತ್ತೆ. ನೀವು ಎಷ್ಟು ಯೂನಿಟ್ಸ್ ಅಷ್ಟು HCG ತೊಗೊಂಡಿದ್ದೀರಾ ಅನ್ನೋ ಆಧಾರದ ಮೇಲೆ ಅದರ ಎಫೆಕ್ಟು ನಿಮ್ಮ ದೇಹದಲ್ಲಿ ಎಷ್ಟು ದಿವಸದವರೆಗೆ ಇರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಸೊ ನಿಮಗೆ 5000 ಹಾಕಿರ್ಬೋದು, ನಿಮಗೆ 10,000 ಹಾಕಿರ್ಬೋದು, ಇನ್ನೊಬ್ಬರಿಗೆ 10,000 ಹಾಕಿರ್ಬೋದು. ಸೊ ಕಂಪ್ಲೀಟಾಗಿ ಡಿಫರ್ ಆಗುತ್ತೆ ಪರ್ಸನ್ ಟು ಪರ್ಸನ್. ನಿಮ್ಮ ಸಿಮ್ಟಮ್ಸ್ ಆಗಿರ್ಬೋದು, HCG ಎಫೆಕ್ಟ್ ಆಗಿರ್ಬೋದು. ಸೊ ಡಾಕ್ಟರ್ ಯಾವಾಗ ಹೇಳ್ತಾರೆ, ಇಲ್ಲ ಡಾಕ್ಟರ್ ಹೇಳದೇ ಇದ್ರೂ ಡಾಕ್ಟರ್ನ ಕೇಳಿ ಅವರು ಯಾವಾಗ ಹೇಳಿರ್ತಾರೆ ಅಕಾರ್ಡಿಂಗ್ಲಿ ನೀವು ಕಿಟ್ಟಲ್ಲಿ ಚೆಕ್ ಮಾಡಿ. ಓಕೆ, ಇದನ್ನು ಬಿಟ್ಟು ಮತ್ತೇನಾದರೂ HCG ಇಂಜೆಕ್ಷನ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದು ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.